ತಾಳಿಕೊಚ್ಚಿಯಲ್ಲಿ ಸಂಭ್ರಮಾಚರಣೆ. ನಮಸ್ಕಾರ, ನಾನು ಮಧುವಿಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಬೆಳಗಾವಿ ಜಿಲ್ಲೆ ಅಥಣಿ ಮತಕ್ಷೇತ್ರದ ಶಾಸಕರು ಹಾಗೂ ಹಿರಿಯ ಅನುಭವಿ ರಾಜಕಾರಣಿಗಳಾದ ಲಕ್ಷ್ಮಣ ಸವದಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕಾಗಿ ಸ್ಥಳೀಯ ಕಾಣಿಕ ಸಮಾಜದ ಬಾಂಧವರು ಹಾಗೂ ಅವರ ಅಪಾರ ಅಭಿಮಾನಿಗಳು ಗುರುವಾರ ಸಂಭ್ರಮಾಚರಣೆ ಮಾಡಿದ್ದರು. ಪಟ್ಟಣದ ಶ್ರೀ ಗಾನಸಿರಿ ವೃತ್ತದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದ ಗಾಣಿಕ ಸಮಾಜದ ಬಾಂಧವರು ಹಾಗೂ ಸವದಿ ಅವರ ಅಪಾರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಚಿವ ಲಕ್ಷ್ಮಣ ಸವದಿ ಅವರ ಪರಘೋಷಗಳನ್ನು ಹೇಳಿ ಸಂಭ್ರಮಿಸಿದ್ದರು. ಈ ಸಂದರ್ಭದಲ್ಲಿ ಅಸ್ಕಿ ಫೌಂಡೇಶನ್ ಕೊಂಡೂರ ಅಧ್ಯಕ್ಷ ಸಿಬಿ ಅಸ್ಕಿ ಅವರು ಮಾತನಾಡಿ, ಹಿರಿಯ ಅನುಭವಿ ಮುಖಂಡರಾದ ಲಕ್ಷ್ಮಣ ಸವದಿ ಅವರ ಪಕ್ಷ ನಿಷ್ಠೆ, ಪರಿಶ್ರಮ ಹಾಗೂ ತ್ಯಾಗವನ್ನು ಗುರುತಿಸಿ ಪಕ್ಷದ ವರಿಷ್ಠರು ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಾರೆ. ಇದು ನಮಗೆಲ್ಲರಿಗೂ ಸಂತೋಷದ ವಿಷಯವಾಗಿದೆ. ಈ ಮೊದಲೇ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಸ್ವಲ್ಪ ತಡವಾಗಿದ್ದರೂ ಇದೀಗ ಅದು ಸಿಕ್ಕಿದೆ. ಇದಕ್ಕಾಗಿ ನಾವು ಪಕ್ಷದ ವರಿಷ್ಠರಾದ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಇವರಿಗೆ ಅಭಿನಂದಿಸುತ್ತೇವೆ ಎಂದರು. ಸಮಾಜದ ಪ್ರಮುಖರಾದ ಕಾಶಿನಾಥ್ ಪರಪ್ಪ ಸಜ್ಜನ್ ಅವರು ಮಾತನಾಡಿ, ನಮ್ಮ ಸಮಾಜದ ಹಿರಿಯ ನಾಯಕರಾದ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ನೀಡಿದ್ದು ನಮಗೆ ಅತೀವ ಸಂತೋಷವನ್ನುಂಟು ಮಾಡಿದೆ. ಇದರಿಂದ ರಾಜ್ಯದ ಜನತೆ ಹಾಗೂ ವಿಶೇಷವಾಗಿ ನಮ್ಮ ಸಮಾಜವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲು ಸಾಕಷ್ಟು ಅನುಕೂಲಗಳಾಗಿವೆ ಎಂದರು. ಸಂಭ್ರಮಾಚರಣೆ ಕಾಣಿಕ ಸಮಾಜದ ಅಧ್ಯಕ್ಷರಾದ ಪ್ರಕಾಶ್ ಸಜ್ಜನ್, ಉಪಾಧ್ಯಕ್ಷ ತಿಪ್ಪಣ್ಣ ಸಜ್ಜನ್, ಪುರಸಭೆ ಮಾಜಿ ಸದಸ್ಯರಾದ ಪ್ರಕಾಶ್ ಹಜರಿ, ಮಾನಸಿಂಗ್ ಕೊಪ್ಪಟ್ನೂರ್, ದತ್ತು ಉಬಾಳಿಮಲ್ಲು ಪಾಲ್ಕಿ, ಪರಶುರಾಮ್ ತಂಗಡಗಿ, ರಾಜು ಸಜ್ಜನ್, ಶರಣ ಸಾಹಿತ್ಯ ಪರಿಷತ್ ಯುವ ಘಟಕದ ಅಧ್ಯಕ್ಷ ಜಗದೀಶ್ ಬಿಳೆಬಾವಿ, ಸಮಾಜದ ಪ್ರಮುಖರಾದ ಅಶೋಕ್ ಸಜ್ಜನ್, ಬಸವರಾಜ್ ಸಜ್ಜನ್, ಜಾಲಿ ಬೆಂಚಿ, ಅರವಿಂದ್ ಸಜ್ಜನ್ ಇಲ್ಕಲ್, ಬಸವರಾಜ್ ಸಜ್ಜನ್ ಬ್ಯಾಲ್ಯಾಳ್, ಶರಣಪ್ಪ ಸಜ್ಜನ್, ನಾಗರಾಜ್ ಸಜ್ಜನ್, ರವಿ ಸಜ್ಜನ್, ಮಾಂತೆ ಸಜ್ಜನ್, ಜಗದೀಶ್ ಸಜ್ಜನ್, ಪ್ರಕಾಶ್ ಸಜ್ಜನ್ ಬಿಳವಾರ್, ಚಂದ್ರಶೇಖರ್ ಸಜ್ಜನ್, ಕೆಟಿ ಸಜ್ಜನ್, ಬಸವರಾಜ್ ಸಜ್ಜನ್, ದೊಡ್ಡಮನಿ ಬಸವರಾಜ್ ಸಾವ್ಕಾರ್, ಸೋಮು ಸಜ್ಜನ್, ಶಿವದೇಸಾಯಿ ಹಾಗೂ ಅಭಿಮಾನಿಗಳು ಇದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640. ಧನ್ಯವಾದಗಳು. ಲಕ್ಷ್ಮಣ ಸವದಿ ಸಾಹೇಬ್ರಿಗೆ, ಲಕ್ಷ್ಮಣ ಸವದಿ ಸಾಹೇಬ್ರಿಗೆ. ಕರ್ನಾಟಕದ ನೂತನ ಸಚಿವರಾಗಿ 19 ಶಾಸಕ ಲಕ್ಷ್ಮಣ ಸವದಿ ಸಾಹೇಬ್ರಿಗೆ. ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷದ ವಿಷಯವಾಗಿದೆ. ಈ ಒಂದು ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ನೀಡಿದ್ದಕ್ಕಾಗಿ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮುಂದಿನ ಒಂದು ದಿನಮಾನಗಳಲ್ಲಿ ಶ್ರೀಯುತ ಲಕ್ಷ್ಮಣ ಸವದಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಹಾಯ ಸಹಕಾರ ಮತ್ತು ಸಮಾಜದ ಒಂದು ಏಳಿಗೆಗಾಗಿ ಬಹಳ ಉತ್ಸಾಹದಾಯಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಈ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮದ ಪರವಾಗಿ ಅವರಿಗೆ ಒಂದು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇವತ್ತು ತಾಳಿಕೋಟೆ ಪಟ್ಟಣದಲ್ಲಿ ನೂತನ ಸಚಿವರಾಗಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮಾಜಿ ಸಚಿವರು, ಸಹಕಾರ ರಂಗದ ಧುರೀಣರು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ಸಹಿತ ಬಿಜಾಪುರ ಜಿಲ್ಲೆಗೂ ಒಳ್ಳೆಯ ಅವರ ನಿಕಟ ಒಂದು ಸಂಬಂಧವನ್ನು ಇಟ್ಟುಕೊಂಡು ಹಿಂದೆ ಅವರು BJP ಸರ್ಕಾರದಲ್ಲಿ ಇದ್ದಾಗ ನಮ್ಮ ತಾಳಿಕೋಟೆ ಪಟ್ಟಣಕ್ಕೆ ಒಂದೆರಡು ಕಾರ್ಯಕ್ರಮ ಬಂದಿದ್ದರು. ಪಕ್ಷಾತೀತವಾಗಿ ಇವತ್ತು ಸಮಾಜ ಅಲ್ಲದೆ ಸಮಸ್ತ ತಾಳಿಕೋಟೆ ಸಮಗ್ರ ಎಲ್ಲ ಸರ್ವ ಜನತೆ ಪರವಾಗಿ ನಾವು ಮಠವನ್ನು ತುಂಬ ಹಾರ್ದಿಕ ಸಲ್ಲಿಸಕ್ಕೆ ಬಯಸ್ತೀವಿ.
ಇವತ್ತಿನ ಒಂದು ವಿಜೃಂಭಣೆ ಸಮಾರಂಭದಲ್ಲಿ ಎಲ್ಲ ತಾಳಿಕೋಟೆಯ ಪುರಸಭೆ ಅಧ್ಯಕ್ಷರು, ಗಣ್ಯಮಾನ್ಯರು ಮತ್ತು ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಈ ಒಂದು ಇವತ್ತಿನ ವಿಶೇಷ ಏನು ಹೇಳಬೇಕಪ್ಪ ಅಂತಂದ್ರೆ ಕರ್ನಾಟಕದ ದುಡಿದವರಿಗೆ ಮತ್ತು ಕಾಂಗ್ರೆಸ್ ಪಕ್ಷ ಅವರ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕತೆ ಗುರುತಿಸಿ ಇಂಥ ಒಂದು ಸರ್ಕಾರ ಆಗುವವರಿಗೆ ಪ್ರಮುಖ ಪಾತ್ರ ವಹಿಸಿ ಇವತ್ತು ಜನ ಸರ್ಕಾರ ಸಂಪೂರ್ಣ ಸಚಿವ ಸ್ಥಾನ ಮಾಡಿ ಅವರಿಗೆ ಒಂದು ನಿಲ್ಲಿಸಿದ್ದು ನಮ್ಮೆಲ್ಲ ಒಂದು ಸಂತೋಷದಾಯಕ ವಿಷಯವಿದೆ. ಅವರಿಗೆ ಒಂದು ಸಕ್ಕರೆ ಮತ್ತು ಸಹಕಾರ ಇಲಾಖೆಯಲ್ಲಿ ಭಾಳ ಒಂದು ಆಸಕ್ತಿಯನ್ನು ಹೊಂದಿದ್ದು, ಅದರಲ್ಲಿ ಭಾಳ ಅನುಭವಿ ಒಂದು ರಾಜಕಾರಣಿಯಾಗಿದ್ದು ಅವರಿಗೆ ಒಂದು ಸಕ್ಕರೆ ಮತ್ತು ಸಹಕಾರ ಸಚಿವ ಸ್ಥಾನವನ್ನು ನೀಡಬೇಕಂತ ಸಮಗ್ರ ತಾಳಿಕೋಟೆ ಸಮಾಜ ಜನತೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿ ಮಾನ್ಯ ಮುಖ್ಯಮಂತ್ರಿ ಹಾಗೂ ರಾಜ್ಯ ಕೇಂದ್ರ ನಾಯಕರಾದ ಸನ್ಮಾನ್ಯ ಸೋನಿಯಾ ಗಾಂಧಿ ಮೇಡಮ್ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇರ್ಬೋದು, ರಾಹುಲ್ ಗಾಂಧಿ ಸಾಹೇಬರದು ಮತ್ತು ಅವರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಆದಿ ಪರಮೇಶ್ವರ್ ಸಾಹೇಬರದು ಅವರಿಗೆ ಎಲ್ಲ ಸಚಿವ ಸಂಪುಟದ ಮುಖ್ಯಮಂತ್ರಿ ಪಕ್ಷ ಹಿರಿಯರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಇಲ್ಲಿ ಮಾತನಾಡ ಅವಕಾಶ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಒಂದು ದಿವಸ ಮಾತು ಕೊಡ್ತೇನೆ ಅಂತ ಹೇಳ್ತೇನೆ. ಸರ್ ಅಷ್ಟೇ ನಿಂದ್ರಿ. ಕಾಸು ಕಟ್ ಮಾಡು ಕಾಸು. ಹಾಂ ಬರ್ರಿ ಎಲ್ಲ ತೋರಿ